ಯಾಕ್ರಿ ಬೇಜಾರಾಗಿದ್ದೀರಾ? ಜೀವನ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ ಕಣೆ. ಯಾಕ್ರಿ ಏನಾಯ್ತು? ಇವತ್ತಿದ್ದೋರು ನಾಳೆ ಇರ್ತಾ ಇಲ್ಲ. ನಾನ್ ಇನ್ನೂ ಸೆಕ್ಯೂರ್ ಮಾಡಿಲ್ಲ. ನಾಳೆ ದಿನ ನನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮನೆ ಹೆಂಗ್ ನಡೆಸ್ತೀಯ, ಮಕ್ಳು ಜೀವನ, ಎಜುಕೇಶನ್ ಹೆಂಗೆ? ನೀನು ಹೊರಗಡೆ ಹೋಗಿ ದುಡಿಯಕ್ಕಾಗಲ್ಲ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ ಕಣೆ. ಇದನ್ನೆಲ್ಲ ನಾನು ಯೋಚನೆ ಮಾಡಿದೀನಿ ರೀ, ಬಟ್ ಬೇರೆ ದಾರಿ ಇಲ್ಲ ಅಂತ ಸುಮ್ನೆ ಇದೀನಿ ಅಷ್ಟೇ. ಮೇಡಮ್ ತಗೊಳ್ಳಿ. ಏನಿದು? 2 ಕೋಟಿ ರೂಪಾಯಿ ಬಾಂಡು ಮೇಡಮ್. ಏನ್ ಹೇಳ್ತಿದ್ದೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ಹ್ಯಾಪಿನಾ? ಏನ್ರಿ ಇದೆಲ್ಲ? ನಾನು ನನ್ನ ಫ್ಯಾಮಿಲಿನ ಸೇಫ್ ಮಾಡಿದೆ. ತುಂಬಾ ಭಯ ಇತ್ತು, ಇವತ್ತಿದ್ದವ್ರು ನಾಳೆ ಇರಲ್ಲ, ನಾಳೆ ಹೆಚ್ಚು ಕಮ್ಮಿ ಆದ್ರೆ ಏನಪ್ಪಾ ಮಾಡೋದು ಅಂತ. ಫ್ಯಾಮಿಲಿಗೋಸ್ಕರ ಏನು ದುಡ್ಡು ಮಾಡಿಲ್ಲ, ಹಣ ಮಾಡಿಲ್ಲ, ಆಸ್ತಿ ಮಾಡಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ನಾಳೆ ದಿನ ಇವ್ರು ಬೀದಿಗೆ ಬರ್ತಾರಲ್ಲ ನನ್ನ ಭಯ ಇತ್ತು. ಬಟ್ ಇವತ್ತು ನಾನ್ ಸೆಕ್ಯೂರ್, ಅಂದ್ರೆ ನನ್ನ ಫ್ಯಾಮಿಲಿ ಸೆಕ್ಯೂರ್. ನೀವು ನಿಮ್ ಫ್ಯಾಮಿಲಿ ಸೇಫ್ ಮಾಡ್ಬೇಕಾ? ನಿಮ್ ಜೊತೆ ಇದೆ LIC. ಕಟ್ಟೋದಿಷ್ಟು ಬರೋದ್ ಕೋಟಿಗಟ್ಲೆ. ನಾನ್ ನಿಮಗೆ ಕೇಳ್ಕೊಳ್ಳೋದು ಒಂದೇನೆ, ನಿಮ್ಮನ್ನ ನಂಬ್ಕೊಂಡು ಹೆಂಡತಿ ಮಕ್ಳು ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅಣ್ಣ ತಂಗಿ ಮತ್ತೊಬ್ರು ಇರ್ತಾರೆ. ದಯವಿಟ್ಟು ನಿಮಗ್ ನಾಳೆ ದಿನ ರಿಸ್ಕ್ ಆದ್ರೆ ಅವ್ರು ಬೀದಿಗೆ ಬರೋದ್ ಬೇಡ. ಅವ್ರನ್ನ ಸೆಕ್ಯೂರ್ ಮಾಡಿಸಿ. ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಗ್ ರಿಟರ್ನ್ ಸಿಗುತ್ತೆ. ಎಲ್ಲ ಹೇಳಿ, LIC ನಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಇಂದ್ರ ಪ್ರಕಾಶ್ ರೆಡ್ಡಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮೊದಲು ಒಂದು LIC ಬಾಂಡ್ ಮಾಡಿಸ್ಕೊಳ್ಳಿ, ಫ್ಯಾಮಿಲಿನ ಸೆಕ್ಯೂರ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾ ಹೋಗಿ. ತುಂಬಾ ಸಂಸ್ಥೆಗಳಿದೆ, ಬಟ್ LIC ನಾವು ನಂಬೋದು ಟ್ರಸ್ಟಬಲ್, ಯಾಕಂದ್ರೆ ಸುಮಾರು ವರ್ಷಗಳಿಂದ ಇದೆ. ದಯವಿಟ್ಟು ವಿಡಿಯೋ ಶೇರ್ ಮಾಡ್ತಾ ಹೋಗಿ, ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.